ಬೇಡ ಗುರು, ಅವ್ರದ್ದೆಲ್ಲ ಹಿಮಾಲಯನು, ನಾವು ಹಂಗಲ್ಲ ಓಡ್ಸೋಕ್ಕಾಗಲ್ಲ. ನಿಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಇರ್ಬೋದು ಇವತ್ತು, ಬಟ್ ನೆಮ್ಮದಿ ಅನ್ನೋದು ಯಾರ ಹತ್ರನೂ ಇರೋಲ್ಲ. ಡಬಲ್ ಖತರ್ನಾಕ್ ಆಗಿರೋ ಕೋತಿಗಳ ಥರ ರೆಡಿ ಆಗ್ತಾರೆ. ಈ ರೇಂಜು ಕುಲ್ಕ್ಸಿದ್ರೆ ತಿಂದಿದ್ದೆಲ್ಲ ಅರ್ಗುತ್ತೆ ಅಷ್ಟೇ. ಸ್ನೇಹಿತರೆ ನೋಡಿ ವ್ಯೂ ಏನು ಸಾಕಾತ್ ಸೀನಿಕ್ ಆಗಿದೆ ಅಂದರೆ ಗುರು, ವಾಪಸ್ ಬೆಂಗಳೂರಿಗೆ ಹೋಗಕ್ಕೆ ಮನಸ್ಸಿಲ್ಲ ಗುರು. ಎಷ್ಟು ಲಶ್ ಗ್ರೀನ್ ಆಗಿದೆ ಅಂದರೆ ಕರೆಕ್ಟಾಗಿ ಇವತ್ತು ಬೆಳಕು ಬಂದಿರೋದಕ್ಕೂ ಮಳೆ ಬಂದು ಎಲ್ಲ ಗ್ರೀನ್ ಆಗಿರೋದಕ್ಕೂ ಏನಪ್ಪ ಮಂಜಾಣ ಹಿಂಗೆ ಹೊಡಿತಾ ಇದ್ದಾರೆ. ಸರಿ ಬೇಡ ಗುರು, ಅವ್ರದ್ದೆಲ್ಲ ಹಿಮಾಲಯನು, ನಾವು ಹಂಗಲ್ಲ ಓಡ್ಸೋಕ್ಕಾಗಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ರೀ ಜೀವನ, ಇಲ್ಲಿ ಬದುಕೋರ್ದಿರೋದು ಜೀವನ, ಈ ಥರ ಜಾಗದಲ್ಲಿರೋರ್ದು ಜೀವನ. ನಿಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಇರ್ಬೋದು ಇವತ್ತು, ನೆಮ್ಮದಿ ಅನ್ನೋದು ಯಾರ ಹತ್ರನೂ ಇರೋಲ್ಲ. ಆ ನೆಮ್ಮದಿ ಪಡಿಬೇಕು ಅಂದರೆ ನಿಮ್ಮ ಆ ಜೀವನ ಬಿಟ್ಬಿಟ್ಟು ಇಲ್ಲಿರೋ ಜೀವನ ಅಳವಡಿಸ್ಕೋಬೇಕಾಗುತ್ತೆ. ನಮಗೆ ಇವತ್ತು ಸೌಲಭ್ಯ ಇದೆ, ನಾವು ಆರಾಮಾಗಿ ಊರೂರು ತಿರುಗ್ತೀವಿ, ಹಂಗೋ ಹಿಂಗೋ ದುಡ್ಡು ಕೂಡಿಟ್ಕೊಂಡು. ಆ ಮಕ್ಳಿಗೆ ಇದು ನೋಡೋದೇ ಆನಂದ. ಒಂದು ಟೈಮಲ್ಲಿ ನಾವು ಇದನ್ನು ನೋಡ್ತಾ ಇದ್ವಿ, ನಮಗೆ ಇವೆಲ್ಲ ಆಸೆ ಆಗ್ತಿತ್ತು. ನಾವೆಲ್ಲ ಹೆಂಗೆ ಸೆಟ್ ಮಾಡಬೇಕು ಅಂದರೆ ಟ್ರೆಂಡ್ನ ಒಳ್ಳೆ ರೀತಿಯಲ್ಲಿ ಅವರು 4 ಜಾಗ ತಿರುಗಾಡಬೇಕು, ಊರೂರು ತಿರುಗಬೇಕು. ಅದು ನಾವು ಕೋತಿ ಆಟಗಳೆಲ್ಲ ಆಡ್ಕೊಂಬಂದ್ಬಿಟ್ಟು ಅದನ್ನು ತೋರಿಸಿದ್ರೆ ಡಬಲ್ ಖತರ್ನಾಕ್ ಆಗಿರೋ ಕೋತಿಗಳ ಥರ ರೆಡಿ ಆಗ್ತಾರೆ. ಅಲ್ಟಿ ದೇವ್ರೇ, ಒಳ್ಳೆ ಎಕ್ಸ್ಪೀರಿಯನ್ಸೇ. ಈ ರೇಂಜು ಕುಲ್ಕ್ಸಿದ್ರೆ ತಿಂದಿದ್ದೆಲ್ಲ ಅರ್ಗುತ್ತೆ ಅಷ್ಟೇ. 3 weeks later. ಗೌತಮ್ ಬ್ರೋ, ಮ್ಯಾಪ್ ಏನೋ ಹಾಕೋಬೇಕಾ? ಮ್ಯಾಪ್ ಹಾಕೋಬೇಕಾ? ಓಕೆ. 50 kilometers ಇದೆ ಬ್ರೋ. like for 1 hour. ಓಹೋ ಓಹೋ, ಯಾವ್ದಣ್ಣ ಜಾಗ? ಓಹ್ ಇದಾ? ಮೆಟ್ಕಲ್ ಗುಡ್ಡ. ಓಕೆ. ಮೆಟ್ಕಲ್ ಗುಡ್ಡ ಅಂತ ಹಾಕಿ ಬ್ರೋ, ಬರುತ್ತೆ. ಹಾಂ, ಎಷ್ಟೊಂದಿದೆ ಬ್ರೋ ಅಲ್ಲಿ ರೋಡ್ಗಳು. ಬ್ರೋ ಅದು ಆಟೋ ಪಿಕ್ ಆಗುತ್ತೆ, ತಲೆ ಕೆಡ್ಸ್ಕೊಬೇಡ ಬಾ. ಆಮೇಲೆ ರೀರೌಟ್ ಮಾಡುತ್ತೆ, ತಲೆ ಏನಕ್ಕೆ ಯೋಚನೆ ಮಾಡ್ತೀಯಾ? ಇದ್ರಲ್ಲೇ ಐತೆ ಅದಕ್ಕೆ ಇದೊಂದು ಮೊಬೈಲ್ ಇದೆ. ಓಕೆ, ನಾವು ಆಲ್ ಸೆಟ್ಟು. 1.25 ಗಂಟೆ ತೋರಿಸ್ತಾ ಇದೆ ಬ್ರೋ. ಹಾಂ, ನಿಂದು ಅಷ್ಟೇ ತೋರಿಸ್ತಾ ಇದೆ. ಬಿಡು, ಅದೇ ರೂಟು ಹಂಗಂದರೆ. ಫುಲ್ಲು ಫಾಗ್ ತುಂಬ್ಕೋತಾ ಇದೆ. ಬೆಟ್ಟು ತುದಿಯಿಂದ ನೆಗೆದು ಬಿದ್ದರೆ ಏನು ಮಾಡೋದು? ಟ್ರೇಲ್ ಅಂದ್ಬಿಟ್ಟು ಕ್ಲಿಫಿಂದ ಹಂಗೆ ಧೂಮ್ 2 ಸೀನ್ ಆಗ್ಬಿಟ್ರೆ ಯೋಚನೆ ಮಾಡ್ತಾ ಇದ್ದೀರಾ? ಧೂಮ್ 2 ಸೀನ್ ಏನಾದರೆ ರಿತಿಕ್ ರೋಷನ್ ಬೀಳ್ತಾನಲ್ಲ ವಾಟರ್ಫಾಲ್ಸ್ ಹತ್ರ. ಆ ಥರ ಬ್ರೋ, ವಾಟರ್ಫಾಲ್ಸ್ ಎಲ್ಲಿ ಹೋಗ್ತಲ್ಲ ನಾವು, ಸುತ್ತಮುತ್ತ ಯಾವ್ದಾದ್ರು ಹತ್ರ ಇರೋದು ಹೋಗ್ಬೇಕು. ಚೆಕ್ ಮಾಡಿ, ನಾಳೆ ಬೆಳಗ್ಗೆ ಚೆಕ್ ಮಾಡೋಣ ಬಿಡಿ. ಯಾಕೆಂದರೆ ಫುಲ್ ಇದೇ ಬರ್ತಾ ಇರುತ್ತೆ. ಬರ್ತಾ ಬೇರೆ ರೂಟ್ ಏನಾದರೂ ತೊಗೊಂಡು ಯಾವುದಾದ್ರೂ ವಾಟರ್ಫಾಲ್ಸ್ ಮುಗಿಸ್ಕೋಬೋದಾ ನೋಡೋಣ.
ಏನು ಗುರುದು ಕಂಪ್ಲೀಟ್ ಫಾಗು ಟ್ರೇಲ್ ಹೋಗೋ ಟೈಮಲ್ಲೇ. ನಡೀರಿ ಒಳ್ಳೆ ಲೊಕೇಶನ್ಗೆ ಬಂದಿದ್ದೀವಿ ಗುರು. ಸೊ ಮೆಟ್ಕಲ್ ಗುಡ್ಡ ಅಂತ ಯಾವುದೋ ಒಂದು ಆಫ್ ರೋಡ್ ಟ್ರೈಲಿಗೆ ಕರ್ಕೊಂಡೋಗ್ತವ್ರು ಈಗ. ಅದು ನಾವಿರೋ ಹೋಮ್ ಸ್ಟೇಯಿಂದನೇ ಅಂದಾಜು 50 ಕಿಲೋಮೀಟರ್ಸ್ ಇದೆ, 1 ಅವರ್ ಮತ್ತೆ ಟ್ರಾವೆಲಿಂಗ್ ಅದು. ಬಟ್ ಮತ್ತೆ ದೇವ್ರನ್ನ ಬೇಡ್ಕೊಳ್ಳೋದೇನು ಅಂದರೆ ಸನ್ಸೆಟ್ ಪಾಯಿಂಟ್ ಅಪ್ಪ, ಸೂರ್ಯ ಸ್ವಲ್ಪನಾದರೂ ಕಾಣಿಸ್ಕೊಳ್ಳೋಂಗೆ ಅವಕಾಶ ಮಾಡಿಕೊಡು. ಓ ಫಾಕ್, ದಿಸ್ ಇಸ್ ಅಮೇಝಿಂಗ್ ಮ್ಯಾನ್. ವಿಸಿಬಿಲಿಟಿ ಕಂಪ್ಲೀಟ್ಲಿ ಝೀರೋ ಆಗ್ತಾ ಇದೆ. ಹಜಾರ್ಡ್ ಹಾಕೊಳ್ಳೋದು ಒಳ್ಳೆಯದು. ಓ ಗುರು, ಒಳ್ಳೆ ಟೈಮಿಗೆ ಒಳ್ಳೆ ಜಾಗಕ್ಕೆ ಬಂದು ಕರ್ಕೊಂಬಂದು ಕೂರಿಸ್ಕೊಂಡವ್ರು ನಮ್ಮನ್ನ. ಸೈಕಿದೆ ಗುರು ಅದು. ಹಾಡು ಹೇಳ್ತಾ ಇದ್ದಾರಾ? ಫುಲ್ ಫೀಲಿಂಗ್ ತಗೋತಾವ್ರಲ್ಲ ಅವರು. ಓ ಡ್ಯಾಮ್ ಬ್ರೋ, ಸೈಕ್. ಸ್ವಲ್ಪ ಹುಷಾರಾಗಿ, ಬ್ಲೈಂಡ್ ಕಾರ್ನರ್ಸು, ಅದರಲ್ಲಿ ಮತ್ತೆ ವಿಸಿಬಿಲಿಟಿನೂ ಕಮ್ಮಿ. ಓಡಿಸ್ಕೊಂಡ್ರೆ ಸಿವಿಯರ್ ಆಕ್ಸಿಡೆಂಟೆ. ಎಲ್ಲ ಮೂಡಿಗೆ ಬಂದ್ಬಿಟ್ರು ಹುಡುಗರು. ಇಟ್ಟೋದು ಊಟ ಮಾಡಿ ಪಾಚಿ ಮಾಡ್ಕೊಳ್ಳೋ ಮೂಡಲ್ಲಿದ್ದವರೆಲ್ಲ ಆ್ಯಕ್ಟಿವ್ ಆಗಿ ಹೋಗೋರು. ವೈಸರ್ ತೆಕ್ಕೊಂಡು ಓಡಿಸಿದ್ರೆ ಗುರು ಇಲ್ಲಿ ಕೆಲಸ ಆಗೋದು, ಇಲ್ಲ ಆಗಲ್ಲ. ಓ ಡ್ಯಾಮ್ ಬ್ರೋ, ಡ್ಯಾಮ್ ನೈಸ್. ಸೈಕ್. ಬತ್ತವನಲ್ಲ ಜೈ ಶ್ರೀರಾಮ್. ನನ್ನ ಅನಿಸಿಕೆ ಪ್ರಕಾರ ಇದೇ ನಮ್ಮ ಆಫ್ ರೋಡ್ ಟ್ರೈಲು. ಹೋಗೋದ ಬೇಡವಾ ಯೋಚನೆ ಮಾಡ್ತಾಯಿದ್ದೀವಿ, ಯಾಕೆಂದರೆ ಕನ್ಫರ್ಮ್ ಇಲ್ಲ. ಹೋಗೋಣ. ನಂಗೆ ಯಾಕೋ ಇದೆ ಅನ್ನಿಸ್ತಾ ಇದೆ. ಬ್ರೋ ನಿಮ್ಮದೇ ಬ್ಯಾಶ್ ಪ್ಲೇಟ್ ಇದೆಯಲ್ಲ, ಆರಾಮಾಗಿ ಹೋಗ್ಬೋದು. ಹೌದಾ? ಬಟ್ ಮುಂದೆ ನೀಟ್ ಇದೆ ಬ್ರೋ. ಇದೊಂಚೂರು ಗ್ರಾವೆಲ್ ಇದೆ. ಹೌದು,
ಏನು ಮಾಡೋದು ಬ್ರೋ? ಸಿಗ್ನಲ್ಲು ಸಿಗಲ್ಲ ಫೋನ್ ಮಾಡೋದಕ್ಕೆ. ಸಿಗ್ತಾ ಇದೆಯಾ ನಿಮಗೆ? ಫೋನ್ ಮಾಡಿ ಬ್ರೋ, ಗೌತಮ್ ಬ್ರೋಗೆ ಯಾರಾದರೂ. ನಮ್ಮದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಬಿಡ್ತೀನಿ. ಜಗಳ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಹಂಗ ಅಣ್ಣ, ದಾರಿ ತಪ್ಪಿಟ್ಟಿದ್ದೀವಿ. ದಾರಿ ತಪ್ಪಿದ ಮಕ್ಕಳು ಎಲ್ಲಿಗೆ ಹೋಗೋದು? ಅಲ್ಲ, ನಾವು ಎಲ್ಲ ಗೊತ್ತಾಗ್ತಿಲ್ಲ ಎಲ್ಲಿಗೆ ಹೋಗೋದು. ಅದೇ ಹೆಂಗೆ? ಪಡಲ್ ಕ್ರಾಸಿಂಗು, ರಿವರ್ ಕ್ರಾಸಿಂಗ್ ಎಲ್ಲಾನು ಮಿಕ್ಸ್ ಆಗ್ಬಿಟ್ಟಿದೆ. ಕಾರೇ ಬರ್ತದೆ ಅಂತೆ. ಓಕೆ, ಇದೇ ಟ್ರೈಲು. ಓಕೆ ಓಕೆ ಓಕೆ. ಎಲ್ಲ ಬಂದ್ರಾ? ಯಾರೂ ಬರಲಿಲ್ಲ. ಹೌದಾ? ನೋ ಪಿ ಡಿ ಎ ಅನ್ಸುತ್ತೆ. ನೋ ಪಿ ಡಿ ಎ. ಛೇ, ಬ್ರೋ ಹಚ್ಚು ಬ್ರೋ, ಆರಾಮಾಗಿ ಹಚ್ಬೋದು. ಮತ್ತೆ ಮೇನ್ ರೋಡ್ಗೆ ಹೋಗ್ತೀಯ ನೀನು? ಇಲ್ಲೇ ಇರ್ತೀಯಾ? ಹಾಂ, ಓಕೆ. ಸಿಗ್ನಲ್ ಸಿಗುತ್ತಾ ನೋಡ್ಕೊಳ್ಳಿ ಒಂದ್ಸರಿ. ಸಿಗ್ನಲ್ ಏನೋ ಸಿಗುತ್ತಾ ನೋಡ್ಕೊಳ್ಳಿ. ಹಾಂ, ತಗೋ 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 ತಗೋ. ಐ ತಗೋ ತಗೋ. ಸೂಪರ್ ಸೂಪರ್. ಅಬ್ಬಬ್ಬಬ್ಬಬ್ಬಬ್ಬ, ಎಲ್ಲ ಕುಲುಕ್ಸ್ತೈತಲ್ಲ ಗುರು, ಎಲ್ಲನೂ ಕುಲುಕ್ಸ್ತೈತಲ್ಲ ಗುರು. ಆ್ಯಂಡ್ ಬೈ ಹೊಡಿರಿ 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 ಹೊಡಿರಿ. 1 by 1 ಹೋಗಿ ಬ್ರೋ, ಬಿದ್ದರೆ ಎಲ್ಲ ಜಾಯಿಂಟ್ ಅಕೌಂಟಲ್ಲಿ ಬೀಳ್ತಾರೆ. ಬ್ರೋ ರೆವ್ ಮಾಡಿ ಸ್ವಲ್ಪ ಪವರ್ ಕೊಡಿ. ಗುಡ್ ಗುಡ್ ಗುಡ್. ಗೌತಮ್ ಬ್ರೋ ಆರಾಮಾಗಿ ಟ್ರೈಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಲ್ಲ ಬ್ರೋ, ನಮ್ಮನ್ನೆಲ್ಲ ಬಿಟ್ಬಿಟ್ಟು. ಫುಲ್ ಸ್ಲಗ್ಗಿಶ್ ಸಿಕ್ಕಾಕೋತ ಲಾಕೆ ಗಾಡಿ.
ಬ್ರೋ ಇಲ್ಲಿ ಅವ್ರು ಮಾಡಿದ್ರು ಬಿಡಿ, ಅವ್ರು ಎತ್ತಿದ್ರು ಬಿಡಿ. ಅಲ್ಲ, ಯಾಕೆಂದರೆ ನಿಮ್ಮ ಗಾಡಿನೂ ಸಿಪಿನ ಆಗ್ಬಿಡುತ್ತೆ ಮತ್ತೆ, ತುಂಬ ಸ್ಲಗ್ಗಿದೆ. ಬ್ರೋ ಇನ್ನೊಂದು ಕಿಲೋಮೀಟ್ರ್ ಅಂದ್ಕೊಳ್ಳಿ, ಇಷ್ಟು ದೂರ ಇದೆ ಇನ್ನು, ಇಲ್ಲಿಂದ ಇಷ್ಟು ದೂರ. ಅದು ಹೆಂಗೆ ಕರ್ಕೊಂಡೋಗುತ್ತೋ ಗೊತ್ತಿಲ್ಲ. ಮರ ಬಿದ್ದಿದೆ, ಅವ್ರಿಗೆ ಹುಷಾರಾಗಿ ಹೋಗಿ ಕೇಳಿ, ಇಲ್ಲಿ ಮರ ಬಿದ್ದಿದೆ ನೋಡಿ. ಅದಕ್ಕೆ ಇರ್ಬೇಕು ಮೊದಲು ಟೈರ್ ಸ್ಲಿಪ್ ಆಗಿದೆ. ಅವ್ರು ಅದನ್ನ ನೋಡಿ ಗಾಬರಿಯಾಗಿ ಇಲ್ಲಿ ಅಡ್ವರ್ಟ್ ಮಾಡ್ಕೊಂಡ್ರು ಅಂತೀರಾ ಬ್ರೋ? ಎಲ್ರಿಗೂ 1 by 1 ಹೋಗೋಕೆ ಕೇಳಿ ಬ್ರೋ, ಒಂದೇ ಸತಿ ನುಗ್ಗಿದ್ರೆ ಗಾಬರಿ ಆಗ್ತಾರೆ. ನಿಂತಾಗ ಯಾಕೆ ಬ್ರೋ ಇಷ್ಟು ದೂರ ಬಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತಿದ್ದೀರಾ? ಇಲ್ಲಿ ಹೆಂಗ ಜಾಗ ಐತೆ ಗಾಡಿ ಹಾಕಕ್ಕೆ? ಪಾರ್ಕಿಂಗ್ ಬ್ರೋ, 1 by 1 ಹೋಗಿ. ಅವ್ರು RPM ರೈಸೇ ಮಾಡ್ತಲ್ಲ ಬ್ರೋ. ಇಲ್ಲ ಆಗತ್ತೆ ಇನ್ನೂ ಪವರ್ ಕೊಡಬೇಕು. ADV ಬ್ರೋ, ಆಫ್ಟರ್ ಆಲ್ ಅವ್ರು ಪವರೇ ಕೊಡ್ತಾಯಿಲ್ಲ ಗಾಡಿಗೆ. ಅವ್ರಿಗೆ ಅದು ಹ್ಯಾಂಡಲ್ ಸೆಟ್ ಆಗಬೇಕು ಅಂತೀರಾ? ಅಂದರೆ ಫ್ರೆಶರ್ ಅಂತಾರೆ, ನಾನು ಫ್ರೆಶರೇ. ಬಟ್ ಅದು ನಿಮ್ಗಾದ್ರೆ ಒಂದು 2-3 ಇವಾಗ ಇನ್ನೊಂದು ಸರಿ ಬಂದೋದ್ರೆ ಓಕೆ, ನಮ್ಮ ಅಡ್ಜಸ್ಟ್ ಆಗುತ್ತೆ. ಅಲ್ಲ ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಗಾಬರಿ. ನಾನು ಅಲ್ಲೇ ಸ್ಟಾಪ್ ಮಾಡಿ ನಡ್ಕೊಂಡು ಹೋಗೋಣ. ಇಷ್ಟು ದೂರ ನಡೆಯೋಕೆ ಆಗ್ತಿರಲಿಲ್ಲ ಬಿಡಿ, ತೀರಾ ಸ್ಟ್ರೈನ್ ಆಗಿ ಹೋಗೋದು. ಆಮೇಲೆ ನಾಳೆನೂ ಮತ್ತೆ ಟ್ರೆಕ್ಕಿಂಗ್ ಇದೆಯಲ್ಲ. ಸರಿ. ಓಹೋ ಏನು ಗುರು ಇದು? ಓಹೋ ಕ್ಲಚ್ ಬಿಡಿ ಬ್ರೋ. ಹಾಫಲ್ಲಿ ಇಟ್ಕೊಂಡಿರಿ, ಫುಲ್ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ಹಾಫಲ್ಲಿ ಇಟ್ಕೊಂಡೆ ಆಟ ಆಡಿಸಿ. ಅಷ್ಟೇ.